ಹಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ರಿಸಲ್ಟನ್ನ ಮೊಬೈಲ್ ಮುಖಾಂತರ ಹೇಗೆ ನೋಡ್ಬೋದು ಅಂತ ಇವತ್ತೊಂದು ಸಿಂಪಲ್ ವೇ ಹೇಳ್ತೀನಿ. ನೀವೆಲ್ಲ ರಿಸಲ್ಟ್ನ ಈ ಮುಖಾಂತರ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಪಿ ಯು ರಿಸಲ್ಟನ್ನ ಹೇಗೆ ನೋಡಬೇಕು ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಗೂಗಲ್ ಕ್ಲಿಕ್ ಮಾಡಿ, KARRESULTS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಫಸ್ಟ್ ಒನ್ ಕರ್ನಾಟಕ results.nic.in ಅಪಿಯರ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2023 ಇದು ಲಾಸ್ಟ್ ಇಯರ್ದು. ಈ ವರ್ಷ 2024 ಅಂತ ಇರುತ್ತೆ. ಇಲ್ಲಿ ಫಸ್ಟ್ ಒನ್ ನೋಡಿ, ದ್ವಿತೀಯ PUC ಪೂರಕ ಪರೀಕ್ಷೆ ಅಂತ ಇದೆ. ಅದು ಲಾಸ್ಟ್ ಇಯರ್ ಸಪ್ಲಿಮೆಂಟರಿ ಎಕ್ಸಾಮ್ಸ್ ರಿಸಲ್ಟು. ಈ ವರ್ಷ ನಿಮಗೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2024 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗುತ್ತೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಓಕೆ, ನೆಕ್ಸ್ಟು ಸಬ್ಜೆಕ್ಟ್ ಕಾಂಬಿನೇಷನ್. ನೀವು ಸೈನ್ಸ್ ಆಗಿದ್ದರೆ ಸೈನ್ಸ್ನ ಎಂಟ್ರಿ ಮಾಡಬೇಕು, ಅಥವಾ ಕಾಮರ್ಸ್ ಆಗಿದ್ದರೆ ಕಾಮರ್ಸನ್ನು, ಅಥವಾ ಆರ್ಟ್ಸ್ ಆಗಿದ್ದರೆ ಆರ್ಟ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಯು ಕ್ಯಾನ್ ಗೆಟ್ ಯುವರ್ ಸೆಕೆಂಡ್ PUC ರಿಸಲ್ಟ್. ಓಕೆ.